ಹಲೋ ಫ್ರೆಂಡ್ಸ್, ಇವಾಗ ಜಸ್ಟ್ ಕೊರಿಯರ್ ನಮಗೆ ರಿಸೀವ್ ಆಗಿದೆ. ಇದು ಬಂದು ಹೈ ಫ್ಲೈಯಿಂಗ್ ಮೆಡಿಸನ್. ಇದು ಗಿರೇಬಾಸ್ಗಳಿಗೆ ಆಡಿಸೋದಕ್ಕೆ ಮೆಡಿಸನ್. ಇದು ಗಿರೇಬಾಸ್ದು ಆಡಿಸೋ ಮೆಡಿಸನ್ನು. ತುಂಬ ದಿನ ಆಗಿತ್ತು ನಾನು ಆರ್ಡ್ರ್ ಹಾಕಿ, ಬಂದಿದೆ, ರಿಸೀವ್ ಆಗಿದೆ ನನಗೆ. ಹಂಗೆ ಅನ್ಪ್ಯಾಕ್ ಮಾಡೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನಗೆ ಗಿರೇಬಾಸ್ ಆರಿಸೋದಕ್ಕೆ ಇದೆಲ್ಲ ಮೆಡಿಸನ್. ಇಷ್ಟು ಮೆಡಿಸನ್ ಬಂದಿದೆ. ವರ್ಷ ಈ ಮೆಡಿಸನ್ ನಾವು ತರಿಸ್ತಾ ಇರ್ತೀವಿ. ಆರಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹಕ್ಕಿಗಳು ಆಡೋದು ಇಂಪ್ರೂವ್ಮೆಂಟು ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಒಂದೊಂದೇ ಡೀಟೇಲ್ ಹೇಳ್ತೀನಿ ನಾನು ಎಲ್ಲ ಮೆಡಿಸನ್ದು. ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಮೇನ್ ಬಂದು ನಮ್ಮ ಕರ್ನಾಟಕ ಬಿಟ್ಟು ಆಚೆ ಊರಲ್ಲಿ ಸಾದಾಗಳಾಗಲಿ ಗಿರೇಬಾಸ್ಗಳಾಗಲಿ 12 ಅವರು 13 ಅವರು, ಸಾದಾಗಳಲ್ಲಿ 28 ಅವರು 30 ಅವರೆಲ್ಲ ಆಡಿದೆ. ಅದು ಹೆಂಗೆ ಆಡತ್ತೆ, ಹೆಂಗೆ ದಮ್ ಕೂರಿಸ್ತಾರೆ, ಅಷ್ಟು ತಾಕತ್ತು ಹೆಂಗೆ ಬರುತ್ತೆ. ಮೇಯ್ನು ಈ ಮೆಡಿಸನ್ನು ತುಂಬ ಕಡೆ ಯೂಸ್ ಮಾಡ್ತಾಯಿದ್ದಾರೆ. ಇದು ನಾವು ಒಂದು 5 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿದೆ ಮೆಡಿಸನ್ನು. ಈ ಮೆಡಿಸನ್ದು ಡೀಟೇಲ್ ನಾನು ಒಂದೊಂದೇ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವಾಗ ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್. ಟೋಟಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ಈ ವಿಡಿಯೋಲ್ಲಿ. ಫ್ರೆಂಡ್ಸ್ ನೋಡಿ, ಇವಾಗ ಏನೇನು ಮೆಡಿಸನ್ ತೋರಿಸ್ದೆ ಇದೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ದು ಹೆಂಗೆ ಕೊಡೋದು ಅಂತ. ಫಸ್ಟು ಬಂದ್ಬಿಟ್ಟು ಡಿವರ್ಮಿಂಗ್ ಮಾಡಬೇಕು. ಡಿವರ್ಮಿಂಗ್ ಮಾಡೋದೇನಕ್ಕೆ ಅಂದರೆ, ಅದು ಹೊಟ್ಟೆಯಲ್ಲಿ ಏನೇನು ಹುಳ ಇದೆ ಅದನ್ನೆಲ್ಲ ತೆಗೆಯೋದಕ್ಕೆ ಡಿವರ್ಮಿಂಗ್ ಮಾಡಬೇಕು. ಈ ಮೆಡಿಸನ್ನು ಫಸ್ಟು ಮಾಡಿದ್ಮೇಲೆ ಮಿಕ್ಕಿದ ಈ ಮೆಡಿಸನ್ನೆಲ್ಲ ಕೆಲಸ ಮಾಡೋದು. ಯಾಕಂದರೆ ಹೊಟ್ಟೆಯಲ್ಲಿ ಹುಳ ತೆಗೆದಿಲ್ಲ ಅಂದರೆ ನೀವು ಈ ಮೆಡಿಸನ್ ಏನು ಕೊಡ್ತೀರಾ, ಅರ್ಧ ಭಾಗ ಉಳುಕ್ ಹೋಗುತ್ತೆ, ಅರ್ಧ ಭಾಗ ಪಾರೊಳಕ್ಕೆ ಹೋಗುತ್ತೆ. ಅದಕ್ಕೆ ಫಸ್ಟ್ ಡಿವರ್ಮಿಂಗ್ ಮಾಡಬೇಕು. ಬಂದ್ಬಿಟ್ಟು 10 ml ಇರತ್ತಿದ್ದು. ಇದನ್ನ 100 ml ಬೆಚ್ಚಗಿರೋ ನೀರಿಗೆ ಮಿಕ್ಸ್ ಮಾಡಬೇಕು. 50 ಅಕ್ಕಿಗೆ ಆಗತ್ತಿದ್ದು. 100 ml ಬೆಚ್ಚಗಿರೋ ನೀರಿಗೆ ಇದನ್ನ ಮಿಕ್ಸ್ ಮಾಡಿ ಒಂದೊಂದು ಹಕ್ಕಿಗೆ 2 ml ಕೊಡಬೇಕು. ಒಂದು ಅಕ್ಕಿಗೆ 2 ml. ಡೈರೆಕ್ಟು ಬಾಯಿಗೆ ಒಂದು ಸಿರಿಂಜಲ್ಲಿ ಕೊಟ್ಟರೆ ಆಯಿತು. 2 ml ಒಂದು ಅಕ್ಕಿ ಕೊಡಬೇಕು. ಇದು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇದು ಮಾಡಬೇಕು ಅಂದಾಗ ಡಿವರ್ಮಿಂಗ್ ಮಾಡೋ ದಿನ ಹಕ್ಕಿಗಳಿಗೆ ಸಾಯಂಕಾಲ 4 ಗಂಟೆ ಅಷ್ಟರಲ್ಲಿ ಮೇವು ನೀರು ಇಟ್ಟು ಎಲ್ಲ ಬಂದ್ ಮಾಡಿಬಿಡ್ಬೇಕು. ಸಾಯಂಕಾಲ 4 ಗಂಟೆಗೆ ಮೇವು ನೀರು ಏನು ಮಾಮೂಲಿ ಕೊಡ್ತಾ ಇರ್ತೀರೋ ಅದನ್ನ ಕೊಟ್ಬಿಟ್ಟು ಎಲ್ಲ ಅಕ್ಕಿಗೆ ಬಂದ್ ಮಾಡಿ ಇದನ್ನ ಸಾಯಂಕಾಲ 8 ಗಂಟೆ ಕೊಡಬೇಕು. ಯಾಕಂದರೆ ಇದು ಕೊಡೋಕ್ಕಿಂತ 4 ಅವರ್ ಮುಂಚೆ ಅಕ್ಕಿ ಹೊಟ್ಟೆ ಖಾಲಿಯಲ್ಲಿ ಇರಬೇಕು. ಇದು ಕೊಟ್ಟ ಮೇಲೆ 8 ಅವರ್ ಹೊಟ್ಟೆ ಖಾಲಿಯಲ್ಲಿ ಇರಬೇಕು. ಅದಕ್ಕೆ ಸಾಯಂಕಾಲ 8 ಗಂಟೆಗೆ ಡಿವರ್ಮಿಂಗ್ ಮಾಡಿದ್ರೆ ನಾವು ಡಿವರ್ಮಿಂಗ್ ಮಾಡಿದ್ಮೇಲೆ ನೀರು ಮೇವು ಏನೂ ಕೊಡಬಾರ್ದು ಮಾರನೇ ದಿನ ತನಕ. ಮಾರನೇ ದಿನ ಬೆಳಗ್ಗೆ ಒಂದು 8 ಗಂಟೆಯಿಂದ ನಾರ್ಮಲಾಗಿ ನೀವು ಮೇವು ನೀರು ಎಲ್ಲ ಕೊಡ್ಬೋದು. ಇದು ಮಾಡ್ಬೇಕಂದ್ರೆ ಮೇಯ್ನು ಅಕ್ಕಿ 4 ಅವರ್ ಹೊಟ್ಟೆ ಖಾಲಿಯಲ್ಲಿ ಇರಬೇಕು ಮುಂಚೆ. ಇದು ಮಾಡಿದ್ಮೇಲೆ 8 ಅವರ್ ಖಾಲಿಯಲ್ಲಿ ಇರಬೇಕು ಹೊಟ್ಟೆ. ಡಿವರ್ಮಿಂಗ್ ಆದಮೇಲೆ ನೆಕ್ಸ್ಟ್ ಬರುತ್ತೆ ಮಲ್ಟಿವಿಟಮಿನ್ಸ್. ಹಕ್ಕಿ ಮೇಯ್ನ್ ಬಂದ್ಬಿಟ್ಟು ರಿಕವರ್ ಆಗಬೇಕು. ಡಿವರ್ಮಿಂಗ್ ಮಾಡಿದ್ಮೇಲೆ 2-3 ದಿನ ಹುಳ ಹೋಗ್ತಾ ಇರತ್ತೆ. ಅದು ಹೋದ್ಮೇಲೆ ರಿಕವರ್ ಆಗಬೇಕು. ಅದಕ್ಕೆ ಮಲ್ಟಿವಿಟಮಿನ್ಸ್ ಕೊಡ್ತೀವಿ. ಇದು ಬಂದು 100 ml ಲಿಕ್ವಿಡ್. ಇದು 100 ml 1 ಲೀಟ್ರ್ ನೀರಿಗೆ 25 ಡ್ರಾಪ್ಸ್ ಹಾಕೋದು. 1 ಲೀಟ್ರ್ ನೀರಿಗೆ 25 ಡ್ರಾಪ್ಸ್. ಕಾಯಿಲೆ ಬರೋದ್ರಿಂದ ತಡೆಯುತ್ತೆ. ಆಮೇಲೆ ಟೋಟಲ್ ಪ್ರೋಟೀನು, ಮಲ್ಟಿವಿಟಮಿನ್ಸು, ಕ್ಯಾಲ್ಶಿಯಮ್ಮು ಎಲ್ಲ ಟೋಟಲ್ ಇದಕ್ಕೆ ಏನೇನಿದೆ ಎಲ್ಲ ಇಲ್ಲಿದೆ, ಡೀಟೇಲ್ ಇದೆ. ಆ ಡೀಟೇಲ್ ನಾನು ಇಲ್ಲಿ ವಿಡಿಯೋ ಎಲ್ಲ ಸೈಡಲ್ಲಿ ಹಾಕಿರ್ತೀನಿ, ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 25 ದಿನ ಕಂಟಿನ್ಯೂಸ್ ಆಗಿ ಕೊಡಬೇಕಿದು. 1 ಲೀಟ್ರ್ ನೀರಿಗೆ 25 ಡ್ರಾಪ್ ಹಾಕ್ಬಿಟ್ಟು ಬೆಳಗ್ಗೆ ಸಂಜೆ ಅದೇ ನೀರು ಕುಡಿಸ್ತಾ ಇರಬೇಕು. 25 ದಿನ ಕಂಟಿನ್ಯೂಸ್ ಆಗಿ ಕೊಡಬೇಕು. ಈಗ ಬೆಳಗ್ಗೆ ಸಂಜೆ 25 ದಿನ ನಾವು ಮಾಡ್ತಾ ಇರೋಂಗೆ ಇದು ನೋಡಿ ಫ್ರೆಂಡ್ಸ್, ಈ ಟ್ಯಾಬ್ಲೆಟ್ ಬರುತ್ತೆ. ಈ ಟ್ಯಾಬ್ಲೆಟ್ ಬಂದ್ಬಿಟ್ಟು 25 ದಿನ ಕೊಡಬೇಕು. ಇದ್ರ ಜೊತೆಗೇನೆ ಈ ಟ್ಯಾಬ್ಲೆಟ್ ಕೊಡಬೇಕು. ಸಂಜೆ ಒಂದೊಂದು ಟ್ಯಾಬ್ಲೆಟು. ಈ ಟ್ಯಾಬ್ಲೆಟ್ ಏನೇನಕ್ಕೆ ಅಂತ ಹೇಳ್ತೀನಿ, ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಅದು ವಿಡಿಯೋಲ್ಲಿ ಪ್ಲೇ ಆಗ್ತಿರುತ್ತೆ ಇವಾಗ ಡೀಟೇಲ್ಸು. ಇದು ಬಂದ್ಬಿಟ್ಟು ಸ್ಟ್ರೆಂಥನ್ಸ್ ಫ್ಲೈಯಿಂಗ್ ಪೋಸ್ಚರ್.
ಹಕ್ಕಿ ಆಡೋ ಸ್ಟೈಲ್ ಏನಿದೆ ಅದನ್ನ ಸ್ಟ್ರೆಂತ್ ಕೊಡುತ್ತೆ ಅದಕ್ಕಿನ್ನ ಬೆಂಡಾಗಿ ಆರೋದು ಅವೆಲ್ಲ ಅಲ್ಲ. ನೀಟಾಗಿ ಒಂದು ಹಕ್ಕಿ ಹೆಂಗೆ ಆರಬೇಕು ಅದಕ್ಕೆ ಪೋಸ್ಚರ್ ಬೇಕು ಮೇಯ್ನು. ಆ ಪೋಸ್ಚರ್ಗೆ ಸ್ಟ್ರೆಂತ್ ಕೊಡುತ್ತಿದ್ದು ಮೇಯ್ನ್ ಬಂದ್ಬಿಟ್ಟು ಬೋನ್ ಆ್ಯಂಡ್ ಮಸಲ್ ಟ್ಯೂನರ್ ಅಂದ್ಬಿಟ್ಟು ಈ ಟ್ಯಾಬ್ಲೆಟ್ ಹೆಸರು ಬೋನ್ ಆ್ಯಂಡ್ ಮಸಲ್ ಟ್ಯೂನರ್ ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಂಥನ್ಸ್ ನೆಕ್ ಬೋನ್ ಜಾಯಿಂಟ್ಸ್, ಕತ್ತಿನ ಭಾಗದ ಜಾಯಿಂಟ್, ಇದಕ್ಕೆ ಸಪೋರ್ಟ್ ತುಂಬ ಮಾಡುತ್ತೆ ಈ ಟ್ಯಾಬ್ಲೆಟ್. ಮತ್ತು ಸ್ಟ್ರೆಂಥನ್ಸ್ ರಿಬ್ ಬೋನ್ ಜಾಯಿಂಟ್, ಏನು ಅಕ್ಕಿ ಕೆಳಗಡೆ ಭಾಗದಲ್ಲಿ ಬೋನ್ ಇರುತ್ತೆ, ಸುಖ ಹೊಡೆದಾಗ ನಾವೇನು ಮುಟ್ತೀವಿ ಅದಕ್ಕೆ ಸ್ಟ್ರೆಂತ್ ಕೊಡುತ್ತೆ. ಮತ್ತು ಸ್ಟ್ರೆಂಥನ್ಸ್ ವಿಂಗ್ ಜಾಯಿಂಟ್, ಸ್ಟ್ರೆಂಥನ್ಸ್ ವಿಂಗ್ ಜಾಯಿಂಟ್ ಅಂದರೆ ಎಲ್ಲ ವಿಂಗ್ ಜಾಯಿಂಟ್ ಹಕ್ಕಿದು ಎಲ್ಲ ರೆಕ್ಕೆ ಜಾಯಿಂಟ್ಗಳಿಗೆಲ್ಲ ಸ್ಟ್ರೆಂತ್ ಕೊಡುತ್ತೆ. ಆಮೇಲೆ ಸ್ಟ್ರೆಂಥನ್ಸ್ ಟೇಲ್ ಜಾಯಿಂಟ್, ಬಾಲದ ಜಾಯಿಂಟ್ಗೂ ತಾಕತ್ ಕೊಡುತ್ತೆ. ಸ್ಟ್ರೆಂಥನ್ಸ್ ಫೆದರ್ ಜಾಯಿಂಟ್, ರೆಕ್ಕೆದು ಎಲ್ಲ ಜಾಯಿಂಟ್ಗಳೂ ಸಪೋರ್ಟ್ ಕೊಡುತ್ತಿದ್ದು. ಸ್ಟ್ರೆಂಥನ್ಸ್ ಆಲ್ ಮಸಲ್ ಜಾಯಿಂಟ್ಸ್, ಎಲ್ಲ ಮೈಯಲ್ಲಿರೋ ಎಲ್ಲ ಮಸಲ್ಲು. ಮೇಯ್ನ್ ಏನಂದರೆ ಮೂಳೆಗೆ ಮಸಲ್ಗೆ ಈ ಟ್ಯಾಬ್ಲೆಟು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಆಲ್ಮೋಸ್ಟು ಸೀಸನ್ ಮುಗಿದ ಮೇಲೆ ಅಕ್ಕಿ ಬಂದ್ ಮಾಡಿರ್ತೀವಿ, ಗೂಡಲ್ಲಿ ಇದ್ದಿದ್ದು ಅಕ್ಕಿಗೆ ಎಲ್ಲ ಜಾಯಿಂಟು ಹಾರ್ಡ್ ಆಗಿರುತ್ತೆ. ಆ ಎಲ್ಲ ಜಾಯಿಂಟು ಮೂಳೆಗಳನ್ನೂ ಸಾಫ್ಟ್ ಮಾಡುತ್ತೆ. ಹಕ್ಕಿಗೆ ಆಡೋದಕ್ಕೆ ಎಷ್ಟು ಈಸಿ ಮಾಡಬೇಕು ಅಷ್ಟು ಮಾಡುತ್ತೆ ಈ ಟ್ಯಾಬ್ಲೆಟು. 25 ದಿನ ಈ ಟ್ಯಾಬ್ಲೆಟ್ನ ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ಟ್ಯಾಬ್ಲೆಟ್ ಕೊಡಬೇಕು. ಇದು ಏನು 25 ಡೇಸ್ ಇದನ್ನ ಮಾಡ್ತಾ ಇರ್ತೀವಿ, ಇದ್ರ ಜೊತೆಗೆ ಈ ಟ್ಯಾಬ್ಲೆಟ್ನ ಡೈಲಿ ಕೊಡ್ಕೊಂಬರ್ಬೇಕು. 25 ಡೇಸ್ ಆದಮೇಲೆ ನೆಕ್ಸ್ಟ್ ಬರೋದು ಇವೆರಡು ಕಾಂಬಿನೇಷನ್ ಕೊಡ್ತೀವಿ. ಒಂದು ಇಮ್ಯುನಿಟಿ ಬೂಸ್ಟರು, ಒಂದು ಮ್ಯಾಜಿಕ್ ಪಿಲ್ಲು. ಇಷ್ಟೊತ್ತಿಗೆ ಅಕ್ಕಿ ಆಡೋ ಸ್ಟಾರ್ಟ್ ಮಾಡಿರ್ತೀವಿ ನಾವು 25 ದಿನಕ್ಕೆ. ಇಮ್ಯುನಿಟಿ ಬೂಸ್ಟರ್ ಅಂತ ಒಂದಿದೆ. ಇದು ಬಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ 10 ml ನೀರಿಗೆ ಹಾಕ್ಬಿಟ್ಟು ಒಂದು ಅಕ್ಕಿಗೆ 2 ml ಕೊಡೋದು. ಇದು ಬಂದ್ಬಿಟ್ಟು ಒಂದು ಟ್ಯಾಬ್ಲೆಟು 10 ml ಬೆಚ್ಚಗಿರೋ ನೀರು ಹಾಕಿ ಒಂದು ಅಕ್ಕಿಗೆ 2 ml ನೀರು ಕುಡಿಸ್ಬೇಕು. ನಾನು ಹೇಳ್ತೀನಿ ಇದು ಹೆಂಗೆ ಕೊಡೋದು ಅಂತ. ನೋಡಿ ಫ್ರೆಂಡ್ಸ್, ಟ್ಯಾಬ್ಲೆಟ್ ಹಿಂಗಿರುತ್ತೆ. ಈ ಟ್ಯಾಬ್ಲೆಟ್ನ ಕಟ್ ಮಾಡಿದ್ರೆ ಲಿಕ್ವಿಡ್ ಇರುತ್ತೆ. 10 ml ಬೆಚ್ಚಗಿರೋ ನೀರಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಒಂದೊಂದು ಅಕ್ಕಿಗೆ 2 ml, 10 ml ನೀರು ಬಂದ್ಬಿಟ್ಟು 5 ಅಕ್ಕಿಗೆ ಆಗುತ್ತೆ. 2 ml ಕೊಟ್ಟರೆ ಒಂದು ಟ್ಯಾಬ್ಲೆಟು 5 ಅಕ್ಕಿಗೆ ಆಗುತ್ತೆ. ಆಲ್ಮೋಸ್ಟ್ 30 ಟ್ಯಾಬ್ಲೆಟ್ ಇರುತ್ತೆ ಇದರಲ್ಲಿ. 30 ಟ್ಯಾಬ್ಲೆಟ್ ಬರುತ್ತೆ ಇದರಲ್ಲಿ. ಒಂದು ಟ್ಯಾಬ್ಲೆಟ್ 5 ಅಕ್ಕಿಗೆ ಆಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಬಂದ್ಬಿಟ್ಟು ಏನಕ್ಕೆ ಕೊಡೋದಂತ ಎಲ್ಲ ಡೀಟೇಲ್ ಇಲ್ಲಿದೆ. ಆ ಡೀಟೇಲ್ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಹೈಯರ್ ಸ್ಟ್ಯಾಮಿನಾ ಪವರ್, ಸ್ಟ್ಯಾಮಿನಾನ ಇನ್ಕ್ರೀಸ್ ಮಾಡುತ್ತೆ ಅಕ್ಕಿ ಆಡೋ ಟೈಮಲ್ಲಿ. ಹೈಯರ್ ಬ್ಲಡ್ ಸರ್ಕ್ಯುಲೇಷನ್, ಅದು ರಕ್ತದ್ದು ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಹೈಯರ್ ಪ್ರೋಟೀನ್ ಬೂಸ್ಟರ್, ಪ್ರೋಟೀನ್ನ ಜಾಸ್ತಿ ಮಾಡುತ್ತೆ. ಹೈಯರ್ ಇಮ್ಯುನಿಟಿ ಬೂಸ್ಟರ್, ಇಮ್ಯುನಿಟಿನ ತುಂಬ ಜಾಸ್ತಿ ಮಾಡುತ್ತೆ. ರೀಶೇಪ್ಸ್ ಬಾಡಿ ಕಂಡೀಷನ್ ಟು ಎನಿ ಕ್ಲೈಮೇಟ್, ಬಿಸಿಲಿರಲಿ ಮಳೆ ಇರಲಿ ಗಾಳಿ ಇರಲಿ, ಬಾಡಿ ಕ್ಲೈಮೇಟಿಗೆ ತಕ್ಕನಂಗೆ ರೀಶೇಪ್ ಮಾಡುತ್ತೆ ಇದು. ಇಮ್ಯುನಿಟಿ ಶೀಲ್ಡ್ ಟು ಡಿಸೀಸಸ್, ನಾರ್ಮಲಾಗಿ ಅದಲ್ಲೂ ಅಷ್ಟೇ ಇದಲ್ಲೂ ಅಷ್ಟೇ. ಆಡಬೇಕಂದ್ರೆ ಏನಾರು ಕಾಯಿಲೆ ಏನಾರು ಬಂದರೆ ಅದನ್ನ ತಡೆಯುತ್ತೆ. ಲೋವರ್ಸ್ ಹಂಗರ್ ಅಂಡ್ ಥರ್ಸ್ಟ್, ಇದು ನೋಡಿ ಫ್ರೆಂಡ್ಸ್, ಇದು ಮೇಯ್ನ್. ಇದು ಲೋವರ್ಸ್ ಹಂಗರ್ ಅಂಡ್ ಥರ್ಸ್ಟ್ ಬಂದ್ಬಿಟ್ಟು ಹೊಟ್ಟೆ ಹಸಿ ಮತ್ತು ನೀರಿನ ದಾಹ ಅದನ್ನ ಕಮ್ಮಿ ಮಾಡುತ್ತೆ. ಅವಾಗೇನಾಗತ್ತೆ, ಅಕ್ಕಿ ಆಡಬೇಕಂದ್ರೆ ಮೇಯ್ನ್ ಎಲ್ಲ ಅಕ್ಕಿಗಳು ಇಳಿಯೋದೇ ಹೊಟ್ಟೆ ಹಸಿಗೆ ಮತ್ತು ನೀರಿನ ದಾಹ ಆದಾಗಲೇ ಅಕ್ಕಿ ಕೆಳಗಡೆ ಆಗೋದು. ಈ ಟ್ಯಾಬ್ಲೆಟ್ ಹಾಕೊಂಬಂದಾಗ ಏನಾಗುತ್ತೆ, ಹೊಟ್ಟೆ ಹಸಿನ ಮತ್ತು ನೀರು ದಾಹನ ಕಮ್ಮಿ ಮಾಡುತ್ತಿದ್ದು. ಲೋವರ್ಸ್ ಮೌತ್ ಆ್ಯಂಡ್ ಥ್ರೋಟ್ ಡ್ರೈನೆಸ್, ಇವಾಗ ನಾನು ಮಾತಾಡ್ಬೇಕಾದ್ರೆ ನಮಗೆ ಬಾಯಲ್ಲಿ ಎಂಜಿನ್ ನುಂಗ್ತಾ ಇರ್ಬೇಕು ನಾವು. ಏನಕ್ಕೆ ಅಂದರೆ ಬಾಯಿ ಒಣಗ್ತಾ ಇರತ್ತೆ. ಸೇಮ್ ಹಂಗೇನೆ ಅಕ್ಕಿಗೆ ಆಡಬೇಕಂದ್ರೆ ಬಾಯಿ ಒಣಗ್ತಾ ಇರತ್ತೆ, ಅದನ್ನೂ ಕಮ್ಮಿ ಮಾಡತ್ತಿದ್ದು. ಲೋವರ್ಸ್ ಮೌತ್ ಆ್ಯಂಡ್ ಥ್ರೋಟ್ ಡ್ರೈನೆಸ್, ಏನು ಗಂಟ್ಲು ಭಾಗ ಬಾಯಿ ಮತ್ತು ಬಾಯಿ ಒಣಗತ್ತೆ, ಆ ಒಣಗೋದನ್ನ ಕಮ್ಮಿ ಮಾಡುತ್ತೆ. ಆವಾಗ ದಮ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅಕ್ಕಿ ಆಡೋದು ದಮ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಲೋವರ್ ಸ್ಟ್ರೆಸ್, ಹಕ್ಕಿಗೆ ನೋವು ಬರೋದು ಆಮೇಲೆ ಸ್ಟ್ರೆಸ್ ಆಗೋದು ಅದನ್ನ ಕಮ್ಮಿ ಮಾಡುತ್ತೆ ಈ ಟ್ಯಾಬ್ಲೆಟು. ಹಕ್ಕಿ ಆಡಿಸೋಕ್ಕಿಂತ ಮುಂಚೆ ಡೈಲಿ
ಇದನ್ನ ಕುಡಿಸ್ಕೊಂಬರ್ಬೇಕು. ಇದು 25 ದಿನ ಕೊಡ್ತೀವಿ. ಡೈಲಿ ಬೆಳಿಗ್ಗೆ ಅಕ್ಕಿ ಆಡ್ಸೋಕ್ಕಿಂತ ಒಂದು 20 ನಿಮಿಷ ಮುಂಚೆಯಿಂದ ಕೊಡ್ಕೊಂಬರ್ಬೇಕು. ಇದು 25 ಡೇಸ್ ಕೊಡಬೇಕು. 30 ಟ್ಯಾಬ್ಲೆಟ್ ಇರುತ್ತೆ, 1 ಟ್ಯಾಬ್ಲೆಟ್ 5 ಅಕ್ಕಿಗಾಗತ್ತೆ. 25 ಡೇಸ್ ಇದನ್ನ ಕೊಡ್ಬೇಕು ನಾವು. ಇದು ಬೆಳಿಗ್ಗೆ ಕೊಡ್ತೀವಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇಮ್ಯುನಿಟಿ ಬೂಸ್ಟರ್ನ ಬೆಳಗ್ಗೆ ಕೊಡಬೇಕು. ನೆನ್ಪಿಟ್ಕೊಳ್ಳಿ, ಇಮ್ಯುನಿಟಿ ಬೂಸ್ಟರ್ನ ಬೆಳಗ್ಗೆ ಕೊಡಬೇಕು. ಸೇಮ್ ಡೇ ಸಾಯಂಕಾಲ ಹಕ್ಕಿ ಆಡಿ ಇಳಿದ ಮೇಲೆ ಮ್ಯಾಜಿಕ್ ಪಿಲ್ ಅಂತ, ಇದನ್ನ ಹಕ್ಕಿ ಆಡಿ ಇಳಿದ ಮೇಲೆ ಕೊಡೋದಿದ್ದು. ಇದು ಹೇಳ್ತೀನಿ ನೋಡಿ ಏನೇನಕ್ಕೆ ಅಂತ. ಇಲ್ಲಿ ಸ್ಕ್ರೀನಲ್ಲಿ ಇರತ್ತೆ ಇದ್ದು. ಇನ್ಕ್ರೀಸಿಂಗ್ ಫ್ಲೈಟ್ ಟೈಮ್ ಡೇ ಬೈ ಡೇ. ಪ್ರತಿದಿನ ಟ್ಯಾಬ್ಲೆಟ್ ಕೊಡ್ಕೊಂಡು ಬಂದಾಗಿಂದ ದಿನ ದಿನ ಟೈಮ್ ಜಾಸ್ತಿ ಮಾಡ್ಕೊಂಬರುತ್ತೆ. ಹಕ್ಕಿ ಆಡೋ ಟೈಮ್ನ ಜಾಸ್ತಿ ಮಾಡುತ್ತೆ. ಇನ್ಕ್ರೀಸ್ ಮೆಮೊರಿ ಪವರ್ ಟು ಲ್ಯಾಂಡ್ ಆಫ್ಟರ್ ರೇಸ್. ಮೆಮೊರಿ ಪವರ್ ಅಂದರೆ ಅದಕ್ಕೆ ಬುದ್ಧಿ ನೀಟಾಗೆ ಜಾಸ್ತಿ ಮಾಡುತ್ತೆ. ಇಲ್ಲೇ ಇಳಿಬೇಕು ಅಂತ, ಖಾಲಿ ಆಗಕ್ಕೆ ಬಿಡಲ್ಲ ಅಂತ ಅರ್ಥ. ಅದು ನಾರ್ಮಲ್ ಆಗಿ ಕರೆಕ್ಟಾಗಿ ಅದು ಛತ್ರಿ ಮೇಲೆ ಇಳಿಯೋಕ್ಕೆ ಫಿನಿಶಿಂಗ್ಗೆ ಇದು ಮಾಡಿರೋದು. ಇನ್ಕ್ರೀಸಿಂಗ್ ಫ್ಲೈಯಿಂಗ್ ಫ್ಲೆಕ್ಸಿಬಿಲಿಟಿ. ಫ್ಲೈಯಿಂಗ್ ಫ್ಲೆಕ್ಸಿಬಿಲಿಟಿ ಅಂದರೆ ಅದು ಹಾರಬೇಕಂದ್ರೆ ಅದಕ್ಕೆ ತುಂಬಾ ಸ್ಮೂತಾಗಿ ಈಸಿಯಾಗೆ ಹಾರೋ ಹಂಗೆ ಫ್ಲೆಕ್ಸಿಬಿಲಿಟಿಗೆ ಈ ಟ್ಯಾಬ್ಲೆಟ್ ವರ್ಕ್ ಆಗುತ್ತೆ. ಪ್ಲಸ್ ಇನ್ಕ್ರೀಸ್ ಫ್ಲೈಯಿಂಗ್ ಸ್ಟೆಬಿಲಿಟಿ. ಸೇಮ್ ಅದು ಫ್ಲೈಯಿಂಗ್ ಫ್ಲೆಕ್ಸಿಬಿಲಿಟಿ ಸ್ಟೆಬಿಲಿಟಿ ಎರಡೂ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಇನ್ಕ್ರೀಸ್ ಫಿಟ್ನೆಸ್ನ ತುಂಬ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೆ ಮಸಲ್ಗೆ ಬೋನ್ಗೆ ಏನೇ ಇರೋ ಸಪೋರ್ಟ್ ಚೆನ್ನಾಗಿ ಕೊಡುತ್ತೆ. ಇನ್ಕ್ರೀಸ್ ಐಸೈಟ್. ಕಣ್ಣಿನ ದೃಷ್ಟಿ ಚೆನ್ನಾಗಿ ಮಾಡುತ್ತೆ. ಇನ್ಕ್ರೀಸ್ ಡೈರೆಕ್ಷನ್ ಮೋಷನ್. ಅಕ್ಕಿ ದೂರ ಪರ ಹೋಗಿ ಬರೋ ಡೈರೆಕ್ಷನ್ ಮೋಷನ್ಗೆ ಸಪೋರ್ಟ್ ಜಾಸ್ತಿ ಮಾಡುತ್ತೆ. ದೂರ ಪರ ಹೋದಂಗೆ ಅಕ್ಕಿ ಟೈಮ್ ಜಾಸ್ತಿ ಆಗತ್ತೆ. ಲಾಂಗ್ ಹೋಗಿ ಬಂದಾಗ ಅದಕ್ಕೆ ಸಪೋರ್ಟ್ ಜಾಸ್ತಿ ಮಾಡುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು 30 ಟ್ಯಾಬ್ಲೆಟ್ ಇರುತ್ತೆ ಫ್ರೆಂಡ್ಸ್. ಇದು ಹೆಂಗೆ ಕೊಡೋದು ಅಂತ ಹೇಳ್ತೀನಿ. ಈ ಟ್ಯಾಬ್ಲೆಟ್ನ ಇದು ಸಂಜೆ ಕೊಡೋದು ಟ್ಯಾಬ್ಲೆಟು. 1 ಟ್ಯಾಬ್ಲೆಟ್ನ ಓಪನ್ ಮಾಡಿದ್ರೆ ಪೌಡ್ರ್ ಬರುತ್ತೆ. 10 ml ನೀರಿಗೆ ಮಿಕ್ಸ್ ಮಾಡಿ ಒಂದೊಂದು ಅಕ್ಕಿಗೆ 2 ml ಕುಡಿಸೋದು. ನೀವು ಬಿಡೋ ಅಕ್ಕಿಗಳು ಯಾವುದಿದೆ ಅದಕ್ಕೆ ಒಂದೊಂದು ಅಕ್ಕಿಗೆ 2 ml ಕುಡಿಸೋದು. ಇಷ್ಟು ಮಾಡ್ಕೊಂಬಂದರೆ ಅಕ್ಕಿ ನಿಮಗೆ ಟೂರ್ನಮೆಂಟ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಆಡುತ್ತೆ. ಒಳ್ಳೆ ರೆಕಾರ್ಡು ಮಾಡ್ಕೊಬೋದು. ಮೇಯ್ನು 2 ಗಂಟೆ ಅಕ್ಕಿ ಆಡಲೇಬೇಕು. ಇದಿಷ್ಟು ಬಂದ್ಬಿಟ್ಟು ಮೆಡಿಸನಲ್ಲಿ ಯಾವುದರಲ್ಲೂ ನಶ ಅನ್ನೋದಿಲ್ಲ, ಏನೂ ಇಲ್ಲ. ಇವಾಗ ನಾನು ನಿಮ್ಗೆ ಏನೇನು ಹೇಳಿದ್ದೀನಿ ಅಂದರೆ, ಹಕ್ಕಿಗೆ ಮೇವಲ್ಲಿ ತಾಕತ್ತು ಸಿಗ್ತಾ ಇಲ್ಲ ಅವಾಗೆಲ್ಲೂ. ಆ ತಾಕತ್ತನ್ನ ಡಬಲ್ ಮಾಡುತ್ತೆ ಅಷ್ಟೇ ಇದು. ಇದ್ರಲ್ಲಿ ನಶ ಇದೆ, ಅದಿದೆ, ಇದಿದೆ ಏನಿಲ್ಲ. ಸಾಚಾ ಟೂರ್ನಮೆಂಟ್ಗೆ ಅಕ್ಕಿ ಆಡಿಸ್ಕೊಳ್ಳೋದಕ್ಕೆ ಒಳ್ಳೆ ಮೆಡಿಸಿನ್ ಇದು. ಇದೆಲ್ಲ ನಾನು ಇವಾಗ ಹೇಳಿದ್ದು ನೀವು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಬಂದರೆ ಮತ್ತೆ ಈ ಮೆಡಿಸನ್ ಎಲ್ಲ ನೀವು ಪ್ರೊಸೀಜರ್ ಮಾಡಿ ಸ್ಟಾಪ್ ಮಾಡಿದ್ಮೇಲೆ 2 ಇಂದ 3 ತಿಂಗಳು ಅಕ್ಕಿ ಆರಾಮಾಗಿ ಪಾಡಿಗೆ ಅದು ಆಡುತ್ತೆ. ಡೈಲಿ ಹಾಕ್ಬೇಕಂತಾನೆ ಇಲ್ಲ. ಆ ಮೆಡಿಸನ್ದು ಕೆಪಾಸಿಟಿ ಬಂದು ಒಂದು ಸತಿ ಮೆಡಿಸನ್ ಮಾಡಿದ್ಮೇಲೆ 2 ಇಂದ 3 ತಿಂಗಳು ಅಕ್ಕಿ ಅದೇನು ಆಟ ಆಡಬೇಕು ಆ ಆಟ ಆಡುತ್ತೆ. ಡೈಲಿ ನೀವು ಅಕ್ಕಿ ಇದನ್ನ ಹಾಕ್ಬಿಟ್ಟೆ ಬಿಡಬೇಕಂತೇನಿಲ್ಲ. ಇಷ್ಟು ಪ್ರೊಸೀಜರ್ ಮಾಡ್ಕೊಂಬಂದರೆ ಸಾಕು. ಅದಾಟ ಕಂಟಿನ್ಯೂಸ್ ಆಗಿ 2 ಇಂದ 3 ತಿಂಗಳು ಆಡುತ್ತೆ. ಮತ್ತು ಈ ಮೆಡಿಸನ್ ತುಂಬಾ ವರ್ಕ್ ಮಾಡ್ತಾ ಇದೆ. ಹೋದ ವರ್ಷನೂ ಕೊಟ್ಟಿದ್ದೆ ನಾನು. ತುಂಬ ಜನ ಹತ್ರ ಕೆಲಸ ಮಾಡಿದ್ದೆ. ಒಳ್ಳೆ ಲಾಂಗ್ ಟೈಮ್ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 5 ವರ್ಷದಿಂದ ನಾನು ತರಿಸ್ತಾ ಇದ್ದೀನಿ. ನೀವು ಯೂಸ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ಹಕ್ಕಿಗೆ ಮೇಯ್ನ್ ಏನು ತಾಕತ್ತು ಕೊಡಬೇಕು ಎಲ್ಲ ಥರ ತಾಕತ್ತು ಈ ಮೆಡಿಸನ್ ಇದೆ. ಎಲ್ಲ ಡೀಟೇಲ್ ಹೇಳಿದ್ದೀನಿ ಫ್ರೆಂಡ್ಸ್. ನನಗೆ ನೋಡಿ, ನಾನಿವಾಗ ಇವೆರಡು ಟ್ಯಾಬ್ಲೆಟ್ ಒಂದೇನೆ. ಒಂದು ಚಿಕ್ಕ ಬಾಕ್ಸ್ ಬರುತ್ತೆ, ಒಂದು ದೊಡ್ಡ ಬಾಕ್ಸ್ ಬರುತ್ತೆ. ನಾನು 2 ಬಾಕ್ಸ್ ತರಿಸಿದ್ದೀನಿ. ಇದಲ್ಲಿ ಬಂದ್ಬಿಟ್ಟು 500 ಟ್ಯಾಬ್ಲೆಟ್ ಇರುತ್ತೆ. ಇದಲ್ಲಿ ಬಂದ್ಬಿಟ್ಟು 200 ಟ್ಯಾಬ್ಲೆಟ್ ಇರುತ್ತೆ. ಇದು ಬಂದು 500 ರೂಪಾಯಿ, ಇದು ಬಂದು 1000 ರೂಪಾಯಿ. ಇದು 2 ಬಾಕ್ಸ್ ತರಿಸ್ಕೊಂಡೆ ನಾನು. ಮೇಯ್ನ್ ಅದು ಸೆಟ್ಟಲ್ಲಿ ಏನು ಬರುತ್ತೆ ಹೇಳ್ಬಿಡ್ತೀನಿ ರೀ. ಇದು ನಾನು ತರಿಸಿರೋದು ಬಿಡಿ. ಸೆಟ್ಟಲ್ಲಿ ಇಷ್ಟು ಬರುತ್ತೆ ಫ್ರೆಂಡ್ಸ್, ಇಷ್ಟು ಬರುತ್ತೆ ಸೆಟ್ಟು. ಇಷ್ಟು ಬರುತ್ತೆ. 1 2 3 4 5 ಮೆಡಿಸಿನ್ ಬರುತ್ತೆ. ಇದು 250 ರೂಪಾಯಿ ಆಗುತ್ತೆ. ಡಿವರ್ಮಿಂಗ್ಗೆ 50 ಅಕ್ಕಿಗೆ ಆಗುತ್ತೆ. ಇದು 100 ml 250 ರೂಪಾಯಿ ಆಗುತ್ತೆ. ಇದು ಆಲ್ಮೋಸ್ಟ್ 100 ಅಕ್ಕಿ ಮೇಲಾಗತ್ತೆ. ಇದು 500 ರೂಪಾಯಿ ಒಂದು ಬಾಕ್ಸು. ಇಮ್ಯುನಿಟಿ ಬೂಸ್ಟರು. ಒಂದು ಬಾಕ್ಸಲ್ಲಿ 30 ಟ್ಯಾಬ್ಲೆಟ್ ಇರುತ್ತೆ. ಮ್ಯಾಜಿಕ್ ಪಿಲ್ಲು ಇದು 500 ರೂಪಾಯಿ. ಒಂದು ಬಾಕ್ಸಲ್ಲಿ 30 ಟ್ಯಾಬ್ಲೆಟ್ ಇರುತ್ತೆ.
1 ಟ್ಯಾಬ್ಲೆಟ್ 5 ಅಕ್ಕಿಗೆ ಆಗುತ್ತೆ, ಇದು 1 ಟ್ಯಾಬ್ಲೆಟ್ 5 ಅಕ್ಕಿಗೆ ಆಗುತ್ತೆ. ಬೋನ್ ಆ್ಯಂಡ್ ಮಸಲ್ ಟ್ಯೂನರು ಇದಲ್ಲಿ ಬಂದ್ಬಿಟ್ಟು 200 ಟ್ಯಾಬ್ಲೆಟ್ ಇರುತ್ತೆ, 500 ರೂಪಾಯಿ ಆಗುತ್ತೆ. ಒಂದು ಬಾಕ್ಸು 500 ರೂಪಾಯಿ ಇದೆ. ಟೋಟಲಾಗಿ 500, 1000, 1500, 250, 250, 2000 ರೂಪಾಯಲ್ಲಿ ಕೆಲಸ ಮುಗಿಯುತ್ತೆ. 2000 ರೂಪಾಯಲ್ಲಿ ನಾನು ಟೋಟಲಾಗಿ ಆಲ್ಮೋಸ್ಟ್ ಒಂದು 10 ಅಕ್ಕಿನ ಈಸಿಯಾಗಿ ರೆಡಿ ಮಾಡ್ಕೊತೀನಿ. ಇದು ಎಕ್ಸ್ಟ್ರಾ ನಿಮಗೆ ಟ್ಯಾಬ್ಲೆಟ್ ನೀವು ಬೇಕಾದ್ರೆ ನೀವು ತರಿಸ್ಕೊಬೋದು. ಆ ಥರ ನಮ್ಮ ಅಕ್ಕಿ ಎಕ್ಸ್ಟ್ರಾ ಇದೆ ಅಂದ್ಬಿಟ್ಟು ನಾನು ಇನ್ನೊಂದು ಬಾಕ್ಸ್ ಎಕ್ಸ್ಟ್ರಾ ತರಿಸಿದ್ದೀನಿ. ಇದನ್ನ ಇಷ್ಟು ಮೆಡಿಸನ್ನು ನೀಟಾಗಿ ಪ್ರೊಸೀಜರ್ ಹೇಳಿದ್ದೀನಿ ಫ್ರೆಂಡ್ಸ್. ಇಷ್ಟು ಮಾಡ್ಕೊಂಬಂದ್ರೆ ಸಾಕು, ಅಕ್ಕಿ ಸೂಪರಾಗಿ ಆಗುತ್ತೆ. ನೀವು ಟ್ರೈ ಮಾಡಿ, ಅಕ್ಕಿ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಸ್ಟಾಕ್ ಇದು ಜಾಸ್ತಿ ಇರಲ್ಲ. ಇದು ನಿಮ್ಮ ಅದೃಷ್ಟ ಇದ್ದರೆ ಬೇಗ ಸಿಗುತ್ತೆ. ಯಾಕಂದರೆ ಸ್ಟಾಕ್ ಒಂದೊಂದು ಸತಿ ಅವ್ರ ಹತ್ರ ಖಾಲಿ ಆಗಿರುತ್ತೆ. ಸೀಸನ್ ಟೈಮಲ್ಲಿ ತುಂಬಾ ಸೇಲ್ಸ್ ಆಗ್ತಿರುತ್ತೆ. ಇದು ಸ್ಟಾಕ್ ಇದ್ದರೆ ನಿಮ್ಗೆ ಸಿಗುತ್ತೆ. ನಿಮ್ಗೆ ಯಾರಿಗೆ ಬೇಕು ಅಂದರೂ ನನಗೊಂದು ಫೋನ್ ಮಾಡಿ, ಸ್ಟಾಕ್ ಇದ್ದರೆ ನಾನು ಹೇಳ್ತೀನಿ ಎಷ್ಟು ದಿನ ಸಿಗುತ್ತೆ ಅಂತಲೂ ಹೇಳ್ಬಿಡ್ತೀನಿ. ಟೋಟಲ್ ಆಗಿದ್ದು ಕೊರಿಯರ್ ಸೇರಿಸ್ಬಿಟ್ಟು 2000 ರೂಪಾಯಿ ಇಷ್ಟಕ್ಕಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬೇಗ ಹಾಕ್ತೀನಿ, ಟ್ರೈ ಮಾಡಿ ಫ್ರೆಂಡ್ಸ್. ಇದು ಸಾಚಾ ಟೂರ್ನಮೆಂಟ್ಗೂ ಆರಾಮಾಗಿ ಬಿಡ್ಬೋದು. ಇದರಲ್ಲಿ ಏನು ನಶಾಗಿಶ ದವಾಗಿವ ಏನೂ ಇಲ್ಲ. ನ್ಯಾಚುರಲ್ ಆಗಿ ಅಕ್ಕಿನ ಬೂಸ್ಟ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಇದೆ ಇದರಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಬೇಗ ಬರುತ್ತೆ, ನೋಡ್ತಾ ಇರಿ.